ನಮಸ್ತೆ. 19/5/2026 ಮಂಗಳವಾರ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 5:54, ಸೂರ್ಯ ಅಸ್ತಮನ ಸಂಜೆ 6:39. ಇವತ್ತು ತೃತೀಯ ಅನ್ನುವ 3ನೇ ತಿಥಿ, ಮಧ್ಯಾಹ್ನ 2:18 PM ವರೆಗೂ. ಆ ನಂತರ 4ನೇ ತಿಥಿ ಅನ್ನುವ ಚತುರ್ಥಿ. ಇವತ್ತಿನ ನಕ್ಷತ್ರ ಮೃಗಶೀರ್ಷ, ಮಹಾನಕ್ಷತ್ರ, ಸೂಪರ್ ನಕ್ಷತ್ರ, ದೇವಗಣ. ಆದರೂ ಯಾರೇ ಆರೋಗ್ಯದಲ್ಲಿ ಕ್ಷೀಣಿಸಿದರೂ ತನ್ನ ಆರೋಗ್ಯದಲ್ಲಿ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ಆದ ನಂತರ ಬರೋದು ಆರುದ್ರ ನಕ್ಷತ್ರ. ಅಂದರೆ ಬೆಳಗ್ಗೆ 5:54 8:41 ಮೃಗಶೀರ್ಷ, ಆಮೇಲೆ ಆರುದ್ರ ನಕ್ಷತ್ರ ಖಂಡಿತ ಇವತ್ತು ಶುಭವಾಗಿಲ್ಲ. ಆ ನಕ್ಷತ್ರದಲ್ಲಿ ಹುಟ್ಟಿದವರಲ್ಲ, ಗಮನ. ಆರುದ್ರ ನಕ್ಷತ್ರ ಬಂದ ಮೇಲೆ ಮರಣವು, ಕಾರ್ಯನಾಶವೂ ಇದೆ, ಎಚ್ಚರ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನು ನೋಡಿದ್ರೆ, ಇವತ್ತು ಮಿಥುನ ರಾಶಿ 5:54 ಬೆಳಿಗ್ಗೆ AM ರಿಂದ, ಬೆಳಿಗ್ಗೆ 5:54 8:41 ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಇದು ಮಿಥುನ ರಾಶಿಯಲ್ಲೇ ಇರುತ್ತದೆ. ಆನಂತರ 8:41 ಮೇಲೆ ಮಧ್ಯಾಹ್ನ 2:02 ಆರುದ್ರ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 2:02 ಮೇಲೆ ಸಂಜೆ 7:23 ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 12:46 ಆರುದ್ರ ನಕ್ಷತ್ರ 3ನೇ ಪಾದ. ರಾತ್ರಿ 12:46 ನಂತರ ಆರುದ್ರ ನಕ್ಷತ್ರ 4ನೇ ಪಾದ. ಇದು ನಾಳೆಯೂ ಸ್ವಲ್ಪ ಇರುತ್ತದೆ. ಹಾಗಾಗಿ ಇವತ್ತಿನ ದಿನದಲ್ಲಿ ರಾಹು ಕಾಲ ಮಧ್ಯಾಹ್ನ 3:28 ಸಂಜೆ 5:03. ಯಮಕಂಡ ಕಾಲ ಬೆಳಗ್ಗೆ 9:05 10:41. ಇವತ್ತಿನ ದಿನದಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲ ಬರೋದು ಸಂಜೆ 4:13 5:39. ನಕ್ಷತ್ರಗಳು ದೋಷವಾಗುವ ಸಮಯವಿದು, ಗಮನಿಸಿ. ಈಗ 100% ಶುಭ ಸಮಯವನ್ನು ನೋಡೋಣ. ಬೆಳಿಗ್ಗೆ 5:55 8:25 ಇದು ಇರೋದರಲ್ಲಿ ಶುಭ ಸಮಯ. ನಾವು ಪದೇ ಪದೇ ಅಂತೀವಿ, ಒಂದು ದಿನ ಪೂರ್ತಿ ಶುಭವಾಗಿದ್ರೇ ಶುಭ ಸಮಯಗಳು ಲೆಕ್ಕಕ್ಕೆ ಎತ್ಕೊಳ್ಳೋಕ್ಕಾಗುತ್ತೆ. ಅಲ್ಪ ಸ್ವಲ್ಪವಾಗಿದ್ದರೆ ಎಮರ್ಜೆನ್ಸಿಗೆ ಮಾತ್ರ ಈ ಸಮಯಗಳನ್ನು ಉಪಯೋಗಿಸ್ಕೊಳ್ಳಿ. 10:43 ಮಧ್ಯಾಹ್ನ 2:16 ಇದು ಒಂದು ಶುಭ ಸಮಯ. ಸಂಜೆ 5:41 ಮೇಲೆ ರಾತ್ರಿ 11:07 ಒಂದು ಶುಭ ಸಮಯಗಳು. ಮತ್ತು ರಾತ್ರಿ 11:56 ಮೇಲೆ ಬೆಳಗ್ಗೆವರೆಗೂ ಚೆನ್ನಾಗಿದೆ ಅಂತಂದರೂ ಎಮರ್ಜೆನ್ಸಿಗೆ ಮಾತ್ರನೇ, ಶುಭ ಕಾರ್ಯಗಳು ಮಾಡೋಕ್ಕಲ್ಲ. ಯಾಕೆಂತಂದರೆ ಇವತ್ತಿನ ಮರಣಯೋಗ, ತೊಂದರೆಗಳು ಇದೆ ಅಂತ ಲೆಕ್ಕಕ್ಕೆ ಇಟ್ಕೊಳ್ಳಿ. ಇದನ್ನು ತಿಳ್ಕೊಂಡೇ ಕಾರ್ಯಗಳು ಮಾಡಬೇಕು. ಕಾರ್ಯನಾಶವೂ ಉಂಟು, ಆದ್ದರಿಂದ ಎಚ್ಚರ. ಈಗ 100% ಅಶುಭ ಸಮಯವನ್ನು ನೋಡೋಣ. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಬೆಳಿಗ್ಗೆ 8:22 9:18 ದುರ್ಮುಹೂರ್ತ, ಶುಭವಲ್ಲ, ಅಶುಭ. ಇನ್ನು ದುರ್ಮುಹೂರ್ತನೇ ಮುಗಿದಲ್ಲ, ಅಷ್ಟರಲ್ಲಿ 9:05 10:41 ಯಮಕಂಡ ಕಾಲ. ಮಧ್ಯಾಹ್ನ 2:18 ಮೇಲೆ ಸಂಜೆ 4:09 ಮೃತ್ಯು. ಮಧ್ಯಾಹ್ನ 3:28 ಸಂಜೆ 5:03 ವಿಷಕಾಲ. ಇದು ರಾಹುಕಾಲ ಅಂತಲೂ ಅಂತೀವಿ. ಸಂಜೆ 4:13 ಸಂಜೆ 5:39 ನಕ್ಷತ್ರ ವಿಷಘಟಿಕಾ ಕಾಲ. ರಾತ್ರಿ 11:09 11:54 ದುರ್ಮುಹೂರ್ತ. ಈ ದುರ್ಮುಹೂರ್ತ, ಕೆಟ್ಟ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರದು. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.